ಹಾಯ್, ವೆಲ್ಕಮ್ ಟು ಕುಂದಾಪುರ ಚೀನಿ ಮಿನಿ ವ್ಲಾಗ್ಸ್. ಇವತ್ತು ನಿಮ್ಮನ್ನು ಕೋಟದಲ್ಲಿರುವ ಶ್ರೀ ಅಮೃತೇಶ್ವರಿ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಾಯಿಗೆ ಒಂದು ನಮಸ್ಕಾರ ಹಾಕಿ ನಿಮಗೂ ಕೂಡ ತಾಯಿ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತಾ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಫಸ್ಟು ಅಲ್ಲಿ ಸೇವಾ ಕೌಂಟ್ರ್ ಕಾಣಿಸ್ತಲ್ಲ, ಅದು ಆ್ಯಕ್ಚುಲಿ ಏನಾದರೂ ಸ್ಪೆಷಲಾಗಿ ಹಬ್ಬದ ಟೈಮಲ್ಲೆಲ್ಲ ಅಲ್ಲಿ ಓಪನ್ ಇರುತ್ತೆ. ಅದು ಬಿಟ್ಟರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಸೇವಾ ಕೌಂಟ್ರಲ್ಲಿ ನಿಮ್ಗೆ ಏನೇನು ಸೇವೆಗಳು ಬೇಕು ಅದನ್ನು ನೀವು ಪಡ್ಕೋಬೋದು. ಸಂತಾನ ಭಾಗ್ಯಕ್ಕೆಲ್ಲ ಯಕ್ಷಗಾನ ಸೇವೆನೇ ಒಳ್ಳೆಯದಂತ ನಿಮಗೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ. ಯಾರಿಗೆಲ್ಲ ಸಂತಾನ ಭಾಗ್ಯದಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಮಕ್ಕಳಾಗದೇ ಇರೋರಿಗೆಲ್ಲ ಯಕ್ಷಗಾನ ಸೇವೆನ ಇಲ್ಲಿ ಕೊಟ್ಟರೆ ಮಕ್ಕಳಾಗುತ್ತೆ ಅಂತ ನಂಬ್ಕೊಂಡು ಬಂದಿದ್ದಾರೆ. ಹಾಗೆ ಕೂಡ ನಡ್ಕೊಂಡು ಕೂಡ ಬಂದಿದೆ. ತುಂಬ ಜನರಿಗೆ ಇಲ್ಲಿ ಮಕ್ಕಳಾಗದೇ ಇರೋರು ಇಲ್ಲಿ ಸೇವೆ ಕೊಟ್ಟರ ಮೇಲೆ ಮಕ್ಕಳಾಗಿರೋ ಅಂಥ ಇತಿಹಾಸ ಕೂಡ ಇದೆ. ಇವಾಗಲೂ ಆ ಪವಾಡಗಳು ನಡೀತಾನೇ ಇದೆ. ಅದಕ್ಕೆ ಆ ತಾಯಿನ ಹಲವು ಮಕ್ಕಳ ತಾಯಿ ಅಂತಲೂ ಕೂಡ ಕರೀತಾರೆ. ಹಲವು ಮಕ್ಕಳ ತಾಯಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ತಾಯಿಗೆ ಆ ಹೆಸರಲ್ಲಿರೋ ಅರ್ಥನೇ ಇಲ್ಲಿ ಇರುವಂಥದ್ದು. ಈ ತಾಯಿಯ ಇತಿಹಾಸದಲ್ಲಿರುವಂಥದ್ದು ಹಲವು ಮಕ್ಕಳ ತಾಯಿ ಅಂತ ಹೇಳಿದರೆ, ಇಲ್ಲಿ ತುಂಬಾ ಪುಟ್ಟು ಮಕ್ಕಳಿದ್ದಾರೆ. ಮಕ್ಕಳು ಅಂತ ಹೇಳಿದರೆ ಉದ್ಭವ ಮೂರ್ತಿ ರೂಪದಲ್ಲಿ ಇಲ್ಲಿ ಈ ತಾಯಿಗೆ ವರ್ಷಕ್ಕೊಂದು ಉದ್ಭವ ಮೂರ್ತಿ ಥರ ಮಕ್ಕಳ ಹುಡ್ತಾ ಇದ್ದರು. ಅಂದರೆ ಆ ರೀತಿ ಹೇಳಬಾರ್ದು, ಕಲ್ಲು ರೂಪದಲ್ಲಿ ಹುಟ್ಟುತ್ತಾ ಇದ್ರು ಉದ್ಭವ ರೀತಿ ಥರ. ನೋಡಿ ಇದು ತೋರಿಸ್ತೀನಲ್ಲ, ಇದೇ ಥರ ತುಂಬಾ ಮಕ್ಕಳಿದ್ದಾರೆ ಈ ತಾಯಿಗೆ. ಆ್ಯಂಡ್ ಅದು ಪ್ರತಿ ವರ್ಷವೂ ಹುಟ್ಟುತ್ತಾಯಿದ್ರು. ಇವಾಗ ಜಾಗ ಕಡಿಮೆ ಇರೋ ಕಾರಣ ದೇವ್ರ ಹತ್ರ ಬೇಡಿಕೊಂಡು 3 ವರ್ಷಕ್ಕೊಂದ್ಸಲ ಉದ್ಭವ ಮೂರ್ತಿ ಹುಟ್ಟಲಿ ಅಂತ ಅರ್ಚಕರೆಲ್ಲರೂ ಸೇರಿ ಬೇಡ್ಕೊಂಡಿರೋ ಕಾರಣ ಇವಾಗ 3 ವರ್ಷಕ್ಕೊಂದ್ಸಲ ಮಾತ್ರ ಉದ್ಭವ ಮೂರ್ತಿಯಾಗಿ ಅಂದರೆ ತಾಯಿಗೆ ಮಗುವಾಗಿ ಹುಟ್ಟುತ್ತಾ ಬರ್ತಾ ಇದೆ. ಈ ತಾಯಿಯ ವಿಶೇಷ ತುಂಬಾ ಅದ್ಭುತವಾಗಿದೆ. ಯಾರಿಗಾದರೂ ಈ ತಾಯಿಯ ಸ್ಟೋರಿ ಬೇಕಂತ ಹೇಳಿದರೆ ಒಂದು ಸಲ ಕಮೆಂಟ್ ಮಾಡಿ. ನಾನು ಈ ತಾಯಿಯ ಸ್ಟೋರಿನ ಕಂಪ್ಲೀಟಾಗಿ ಹೇಳಲಿಕ್ಕೆ ಎಲ್ಲನೂ ತಿಳ್ಕೊಂಡು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನಾವಿಲ್ಲಿಂದ ದೇವರಿಗೆ ಪ್ರದಕ್ಷಿಣೆ ಹಾಕಿ ವೀರಭದ್ರ ಸ್ವಾಮಿಗೆ ಕೈ ಮುಕ್ಕೊಂಡು ಬರೋಣ ಅಂತ ನಾವು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಕಡೆ ಹೋಗಿದ್ವಿ. ಅಂದರೆ ತಾಯಿಯ ದೇಗುಲದ ಹಿಂಬದಿಯಲ್ಲಿ ಒಂದು ಬಾಗಿಲಿದೆ, ಅಲ್ಲಿಂದ ಹೋದರೆ ನಮಗೆ ವೀರಭದ್ರ ಗುಡಿಗೆ ಕರ್ಕೊಂಡು ಹೋಗುತ್ತೆ. ಈ ವೀರಭದ್ರ ಸ್ವಾಮಿ ಆ್ಯಕ್ಚುಲಿ ಹೈವೇಯಲ್ಲಿ ಇತ್ತು. ಹೈವೇಗೆ ಹೋಗ್ತೀವಲ್ಲ ಕೋಟದಲ್ಲಿ, ಅಲ್ಲಿ ಇತ್ತು. ಆಮೇಲೆ ಅಲ್ಲಿಂದ ಈ ಕಡೆ ಅಮೃತೇಶ್ವರಿ ಅಮ್ಮನ ದೇಗುಲದಲ್ಲಿ ತುಂಬ ವರ್ಷ ಆಯಿತು, ಒಂದು 4-5 ಇಯರ್ಸ್ ಆಯಿತು ಅಷ್ಟೇ. ಈಚೆಗೆ ವೀರಭದ್ರನ ಅಂದರೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ಇಲ್ಲೇ ದೇಗುಲವಾಗಿ ಮಾಡಿದ್ದಾರೆ. ವೀರಭದ್ರ ಅಮೃತೇಶ್ವರಿ ತಾಯಿಯ ಸನ್ನಿಧಿಯಲ್ಲೇ ಇದೆ. ಸೊ ಯಾರೆಲ್ಲ ಅಮೃತೇಶ್ವರಿಗೆ ಹೋಗ್ತೀರಾ ಟೆಂಪಲ್ಗೆ, ವೀರಭದ್ರ ಸ್ವಾಮಿಗೂ ಒಂದು ಮಂಗಳಾರತಿ ಕೊಟ್ಟು ಕೈ ಮುಕ್ಕೊಂಡು ಬನ್ನಿ. ಅದಾದ್ರ ಮೇಲೆ ಇಲ್ಲಿ ಹೊರಗಡೆ ರಕ್ತೇಶ್ವರಿ ದೇವಿಗೂ ಕೂಡ ಒಂದು ಮಂಗಳಾರತಿ ಕೊಟ್ವಿ. ಆ ಪುಟ್ಟ ಮಗು ಏನು ಒಂದು 7ರಿಂದ 8ನೇ ತರಗತಿ ಇರ್ಬೋದು, ಎಷ್ಟು ಚೆನ್ನಾಗಿ ಆರತಿ ಮಾಡ್ದ ಅಂತ ಹೇಳಿದರೆ ಯಾವ ದೊಡ್ಡ ಅರ್ಚಕರಿಗೂ ಕಡಿಮೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆರತಿ ಮಾಡ್ದ. ತುಂಬಾ ಖುಷಿಯಾಯಿತು. ಸೇವಾ ವಿವರ ಇಲ್ಲಿ ನಾನು ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ ನೋಡಿ. ಯಾರಿಗಾದರೂ ಸೇವೆ ಕೊಡಲಿಕ್ಕೆ ಇಷ್ಟ ಇದ್ದರೆ ಹೋಗಿ ರೇಟು ಮತ್ತು ಸೇವೆ ಎರಡನ್ನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೋಡಿ ನೀವು ಸೇವೆ ಕೂಡ ಕೊಡ್ಬೋದು. ಇಲ್ಲಿ ಹೊರಗಡೆ ಒಂದು ದೇವಸ್ಥಾನ ಇದೆ, ಹೈಗುಳಿ ದೇವಸ್ಥಾನ, ಅಲ್ಲಿ ಕೂಡ ಬಂದು ಒಂದು ಆರತಿ ಕೊಟ್ಟು ತೀರ್ಥ ಪ್ರಸಾದನ ತಗೊಂಡು ಅಲ್ಲಿಂದ ನಾವು ಸೀದಾ ಮನೆ ಕಡೆಗೆ ಹೊರಟ್ವಿ. ಯಾರಿಗೆಲ್ಲ ಈ ಅಭ್ಯಾಸ ಇದೆ ಗೊತ್ತಿಲ್ಲ, ಸಿಂಗರ್ ಹೂ ಕೊಟ್ಟರು ಕೂಡಲೇ ಅದನ್ನು ನಾವು ಕೌಂಟ್ ಮಾಡ್ತೀವಿ. ಆಡ್ ನಂಬರ್ ಬಂದರೆ ಒಳ್ಳೆಯದಲ್ಲ, ಒಳ್ಳೆಯದು. ಆ್ಯಂಡ್ ಸರಿಯಾದ ನಂಬರ್ ಬಂದರೆ ಒಳ್ಳೆಯದಲ್ಲ, ಅಂದರೆ ನಾವು ಎಣಿಸ್ಕೊಂಡು ಹೋಗೋದು ಆಗಲ್ಲ ಅಂತ. ಯಾರಿಗೆಲ್ಲ ಅಭ್ಯಾಸ ಇದೆ ಕಮೆಂಟ್ ಮಾಡಿ. ಆ್ಯಂಡ್ ಹೊರಗಡೆ ಬಂದರೆ ತುಂಬಾ ನಿಮಗೆ ಹಣ್ಣು ಕಾಯಿ ಇರುವಂಥ ಸ್ಟಾಲ್ ಸಿಗುತ್ತೆ. ನೀವು ಹಣ್ಣು ಕಾಯಿ ಪರ್ಚೇಸ್ ಮಾಡೋದ್ರದ್ದೇ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹೊರಗಡೆಯಿಂದ ದೇವಸ್ಥಾನ ಹೀಗೆ ಕಾಣುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ
ಅವರು ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು. ಕುಂದಾಪುರ ಕಡೆ ಇರುವಂತಹ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನಿಮಗೆ ದೇವಸ್ಥಾನದ ವೀಡಿಯೋಸ್ ಕೂಡ ಹಾಕ್ತೀನಿ ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ ಕೂಡ ಹಾಕ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.